ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಇಂದು ಮಕ್ಕಳಲ್ಲಿ ಸಂಸ್ಕಾರ ದಿನದಿಂದ ದಿನಕ್ಕೆ ಕಾಣೆಯಾಗುತ್ತಿದೆ. ತಂದೆ ತಾಯಿಯರನ್ನಾಗಲಿ, ಗುರುಗಳನ್ನಾಗಲಿ, ಹಿರಿಯರನ್ನಾಗಲಿ ಗೌರವ ಕೊಡುತ್ತಿಲ್ಲ. ಮಕ್ಕಳ ಭವಿಷ್ಯಕ್ಕಾಗಿ ಒಳ್ಳೆಯ ಸಲಹೆ, ಬುದ್ಧಿವಾದ ಹೇಳಕ್ಕೋದರೆ ಸಾಕು ಎದುರು ನಿಲ್ಲುತ್ತಾರೆ. ಕೆಲವರಂತೂ ತಂದೆ ತಾಯಿಯರ ಮೇಲೆ ಕೈ ಎತ್ತುತ್ತಾರೆ. ಇಂತಹ ಮಕ್ಕಳಿಂದ ಭವಿಷ್ಯ ನಿರ್ಮಾಣ ಸಾಧ್ಯವೇ? ಸಂಸ್ಕಾರವಿಲ್ಲದ ಶಿಕ್ಷಣ ಶೂನ್ಯ. ಎಷ್ಟೇ ಅಂಕ ಗಳಿಸಲಿ, ರ್ಯಾಂಕ್ ಗಳಿಸಲಿ, ಟಾಪರ್ ಆಗಲಿ, ಸಂಸ್ಕಾರವಿಲ್ಲದಿದ್ದರೆ ಆ ಶಿಕ್ಷಣಕ್ಕೆ ಬೆಲೆ ಇಲ್ಲ. ತಾನು ಒಳ್ಳೆಯ ಬಟ್ಟೆ ಹಾಕಿಕೊಳ್ಳುತ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಕೊಡಿಸುತ್ತಾನೆ. ತಾನು ಒಳ್ಳೆಯ ಊಟ ಮಾಡುತ್ತಾನೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೆ ಒಳ್ಳೆಯ ಊಟ ಕೊಡಿಸುತ್ತಾನೆ. ತನ್ನ ಹತ್ತಿರ ಹಣ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಮಕ್ಕಳ ಸಂತೋಷಕ್ಕಾಗಿ ಸಾಲ ಮಾಡಿಯಾದರೂ ಹಣ ತರುತ್ತಾನೆ. ತನ್ನ ಮಗ ತನಗಿಂತ ಎತ್ತರವಾಗಿ ಬೆಳೆಯಬೇಕು, ತಾನು ಪಡುತ್ತಿರುವ ಕಷ್ಟ ಮಗ ಪಡೆಯಬಾರದೆಂದು ಸಾಲ ಮಾಡಿ ಫೀಸ್ ಕಟ್ಟುತ್ತಾನೆ. ತನ್ನ ಮಗನಿಗೆ ಎಳ್ಳಷ್ಟು ದುಃಖ ಕಷ್ಟ ಬರಬಾರದೆಂದು ಕೂಲಿ ನಾಲಿ ಮಾಡಿ ಶಾಲೆಗೆ ಕಳಿಸುತ್ತಾನೆ. ತನ್ನ ಕನಸುಗಳನ್ನು ಬದಿಗಿಟ್ಟು ಮಕ್ಕಳ ಕನಸು ನನಸು ಮಾಡಲು ಹಗಲು ರಾತ್ರಿ ದುಡಿಯುತ್ತಿರುತ್ತಾನೆ. ಆದರೆ ಇಂದಿನ ಮಕ್ಕಳು ತಮ್ಮ ಪಾಲಕರಿಗೆ ಹೆಮ್ಮೆ ಪಡುವಂತೆ ಕೆಲಸ ಮಾಡಿ ತೋರಿಸುತ್ತೇನೆ ಎಂದು ಹೇಳಕ್ಕೆ ಧೈರ್ಯವಿಲ್ಲ. ಅಪ್ಪ, ಅಮ್ಮ, ನೀವು ನನಗಾಗಿ ಮಾಡಿದ ತ್ಯಾಗಕ್ಕೆ, ನೀವು ಪಡುತ್ತಿರುವ ಕಷ್ಟಕ್ಕೆ ಈ ಜನ್ಮದಲ್ಲಿ ಋಣ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನ ತಲೆ ತಗ್ಗಿಸುವ ಕೆಲಸ ಎಂದೂ ಮಾಡುವುದಿಲ್ಲ ಎಂದು ಹೇಳಿದರೆ ಸಾಕು. ತಂದೆಯ ಆಯುಷ್ಯ ಡಬಲ್ ಆಗುತ್ತದೆ. ಎದೆ ಉಬ್ಬಿಸಿ ಸುತ್ತಾಡುತ್ತಾನೆ. ಇಂದಿರುವ ಜೀವನ ನಾಳೆ ಇರುತ್ತದೆ ಇಲ್ಲೋ ಗೊತ್ತಿಲ್ಲ. ನೀವು ತಪ್ಪು ಮಾಡಿದರೆ ನಿಮ್ಮ ತಂದೆ ತಾಯಿಯರಿಗೆ ಗೌರವ ಕೊಡುತ್ತಿಲ್ಲವಾದರೆ ಹಿಂದೆ ಹೋಗಿ ಕ್ಷಮೆ ಕೇಳಿ. ನಾಳೆ ಆ ಕ್ಷಮೆ ಕೇಳುವ ಭಾಗ್ಯ ನಿಮಗೆ ಸಿಗುತ್ತದೆ ಇಲ್ಲೋ ಗೊತ್ತಿಲ್ಲ. ತಂದೆ ತಾಯಿಯರೊಂದಿಗೆ ಪ್ರೀತಿಯಿಂದ ಮಾತಾಡಿ. ಅವರ ಪಾದಗಳಲ್ಲಿ ಸ್ವರ್ಗವಿದೆ. ಅವರ ಆಶೀರ್ವಾದ ಪಡೆದರೆ ಸಾಕು. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಅದನ್ನು ಎದುರಿಸುವ ತಾಕತ್ತು ನಮಗೆ ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.